ನೀವು ಧ್ಯಾನ ಸಿದ್ಧಿ ಮಾಡ್ತಾ ಹೋದರೆ ಯಾವುದೇ ಯುಗ ಆಗಿರಲಿ ನಿಮಗೆ ಯಾವುದೇ ಪ್ರಭಾವ ಇರೋದಿಲ್ಲ. ಕಲಿಯುಗದ ಒಂದಿಷ್ಟು ಪ್ರಭಾವ ನಿಮ್ಮ ಮೇಲೆ ಇರೋದಿಲ್ಲ. ಏನೇ ಜಪ ಮಾಡಿ, ಏನೇ ತಪ ಮಾಡಿ, ಏನೇ ಮಾಡಿ, ಪ್ರಭಾವ 100% ಭಯಂಕರ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ಎಲ್ಲಿ ಒಂದು ದೊಡ್ಡದಾಗಿ ಯಜ್ಞ ಮಾಡ್ತಾರೆ. ಅವಾಗ ಇಂಡೋ ಚೈನಾ ವಾರ್ ನಡೀತಾ ಇರುತ್ತೆ. ಸೊ ಮಾತಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಈ ಯಜ್ಞ ಮಾಡೋಣ, ವಾರ್ ನಿಲ್ಲುತ್ತೆ ಅಂತ ಹೇಳ್ತಾರೆ. ದೊಡ್ಡದಾಗಿ ಬ್ರಾಹ್ಮಣರೆಲ್ಲ ಸೇರಿ ದೊಡ್ಡ ಯಜ್ಞ ಮಾಡ್ತಾರೆ. ಯಜ್ಞ ಮಾಡಿ ಸ್ವಲ್ಪ ದಿನಕ್ಕೆ ಇದ್ದರೆ ನಿಂತೋದು. ನಾನು ಒಂದು ಜಾಗ ಬೇಕು, ಅಲ್ಲ ಜಾಗಕ್ಕೆ ಹೋಗ್ತೀನಿ, 20 ದಿನ ಧ್ಯಾನ ಮಾಡ್ತೀನಿ. ಅದಾದ ಮೇಲೆ ನಾನು ಸಂದರ್ಶನ ಕೊಡ್ತೀನಿ. This is a very direct way to enter the treasury. Supposing you go to a bank, you enter the treasury, and from there you shake hands with the bank manager and come out with pockets full. Like that, transcendental field of life is pure cosmic intelligence. ಸೊ ಋಗ್ವೇದದಲ್ಲಿ ಹೇಳಿದ ಹಾಗೆ ನಥಿಂಗ್ ಇಸ್ ಸ್ಪಿರಿಚುವಲ್, ಎವ್ರಿಥಿಂಗ್ ಇಸ್ ಮೆಕ್ಯಾನಿಕಲ್. ಆ ಮೆಕ್ಯಾನಿಕಲ್ ಅಂದರೆ ಆ ಕುಂಡಲಿನಿ ಚಕ್ರಗಳಾಗಿರ್ಬೋದು, ಯೋಗಾಸನ ಮಾಡುವಾಗ ಆ ದೇವಿಗಳ ಜಾಗೃತಗೊಳ್ಳೋದಾಗ್ಸೋದಾಗಿರ್ಬೋದು, ಎಲ್ಲನೂ ಕನೆಕ್ಟೆಡ್ ಇದೆ. ಹೇಗೆ ಒಂದು ಕಾಲ್ ಮಾಡಿದ್ರೆ ಅಲ್ಲಿ ನೆಟ್ವರ್ಕ್ ಕೆಲಸ ಮಾಡ್ತಾ ಇರ್ತವೆ, ಅದೇ ರೀತಿಯಲ್ಲಿ ಇಲ್ಲೂ ಸಹ ಪೂರ್ತಿ ಎಲ್ಲ ಗ್ರಹಗಳಿಗೆ ನಾವು ಕನೆಕ್ಟ್ ಆಗಿರ್ತೀವಿ ಮೆಕ್ಯಾನಿಕಲಿ. ಒಂದು ಭೂಮಿ ಸೃಷ್ಟಿ ಮಾಡಬೇಕಂದ್ರೂ ಆ ವೈಬ್ರೇಷನ್ಸ್ಗಳು, ಎಲ್ಲ ವೈಬ್ರೇಷನ್ಸ್ಗಳು ಮಂತ್ರ ಮೂಲಕ ಎಲ್ಲನೂ ಅಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಆವಾಗ ಮಾಯಾಲೋಕ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಮಾಯಾಲೋಕ ಮಾಡೋದಾಗಿರಲಿ, ಗ್ರಹಗಳು ಮಾಡೋದಾಗಿರಲಿ, 2 ಮಾಯಾಲೋಕ. ಒಂದು ಭೂಮಿ ಪೂರ್ತಿ ಇಟ್ಸ್ ಎ ಸೆನ್ಸರಿ ಆರ್ಗನ್ ಅಂತ ಹೇಳ್ತೀವಿ. ಆ ಭೂಮಿಯಿಂದಲೇ ನಾವಾಗಿರೋದು. ನಮ್ಮ ದೇಹ 2ನೇ ಸೆನ್ಸರಿ ಆರ್ಗನ್. ಸೊ 2 ಸೆನ್ಸರಿ ಆರ್ಗನ್ ಒಳಗಡೆ ನಾವಿದ್ದೀವಿ. ಸೊ ಪ್ರತಿಯೊಂದು ಮೆಕ್ಯಾನಿಕಲಾಗಿ ಕೆಲಸ ಮಾಡ್ತಾ ಇದೆ. ಸೊ ಪ್ರತಿಯೊಂದೂ ಮೆಕ್ಯಾನಿಕಲಾಗಿ ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಟ್ ಆಗಿರೋದು ಕೆಲಸ ಮಾಡ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಅನ್ನೋದು ಒಂದು ಬಹಳನೇ ಒಂದು ಪವರ್ಫುಲ್ ಆರ್ಗನ್ ಇದ್ದಾಗ, ಯಾವಾಗ ಪೂರ್ತಿ ಎನರ್ಜಿ ಆಫ್ ದಿ ಮೈಂಡು ನಿಮ್ಮ ಕಡೆ ತಿರ್ಸ್ಕೊತಿರೋ, ಆ ಬೆಳಕು ಪೂರ್ತಿ ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ. ಎಲ್ಲ ಇಂದ್ರಿಯಗಳು ನಿಮ್ಮನ್ನೇ ನೋಡ್ತಾ ಇರುತ್ತೆ. ಯಾವಾಗ ಅದು ಆಗುತ್ತೋ ಆವಾಗ ಆ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಚಕ್ರಗಳು ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮ್ಮ ವಿಚಾರಗಳು, ನಡವಳಿಕೆ, ಬೇಸಿಕ್ ಥಿಂಗ್, ಗುಡ್ ಬಿಹೇವಿಯರ್, ಆ ಜಾಣತನದ ಮಾತುಕತೆ ಆಗಿರ್ಬೋದು, ಹೃದಯಪೂರ್ವಕವಾಗಿ ಮಾತಾಡುವಂಥದ್ದಾಗಿರ್ಬೋದು, ಬೇರೆಯವರು ಸೇವೆ ಕೊಡುವಂಥ ಒಂದು ದೃಷ್ಟಿಕೋನದಲ್ಲಿ ನೀವೆಲ್ಲ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲ ಆ್ಯಕ್ಟಿವೇಟ್ ಆಗಿದೆ ಅಂತಂದರೆ ಅಲ್ಲಿ ನಿಮ್ಮ ಚಕ್ರಗಳು ಆ್ಯಕ್ಟಿವೇಟ್ ಆಗಿದೆ ಅಂತ. ಎನರ್ಜಿ ಜಾಸ್ತಿ ಆಗೋದಾಗಿರ್ಬೋದು, ಅವೆಲ್ಲನೂ ಒಂದೊಂದು ಚಕ್ರಕ್ಕೆ ಒಂದೊಂದು ಬಿಹೇವಿಯರು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅದು ಕುಂಡಲಿನಿ. ಯಾವಾಗ ಅದು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೋ ನೇಚರ್ ಜೊತೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರ. ಸೊ ನೇಚರಿಗೆ ನೀವು ಕಮೆಂಟ್ ಕೊಟ್ಟಾಗಲೇ ಅದು ನೇಚರ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ, ನೀವು ಅಂದ್ಕೊಂಡಿದ್ದು ಆಗ್ತಾ ಇದೆ ಅಂತ ಅಂದಾಗ ಮಾತ್ರ ಅಲ್ಲಿ ನೀವು ಕುಂಡಲಿನಿ ಆ್ಯಕ್ಟಿವೇಟ್ ಆಗ್ತಾ ಇದೆ ಅಂತ. ನೆಕ್ಸ್ಟು ಎಷ್ಟು ಮಟ್ಟಿಗೆ ಆ್ಯಕ್ಟಿವೇಟ್ ಆಗಬೇಕು, ಅದು ಎಷ್ಟು ಎನರ್ಜಿ ಬರಬೇಕು ನಿಮಗೆ, ಆ ಸಿದ್ಧಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಹರ್ಷಿಯವರು ಮುಖ್ಯವಾಗಿ ಅದನ್ನೇ ಹೇಳ್ತಾರೆ, ಪ್ರಪಂಚದಲ್ಲಿ ಸತ್ವ ಗುಣಗಳು ಹೆಚ್ಚಿಗೆ ಆಗಬೇಕು. ಆವಾಗ ಎಲ್ಲನೂ ನ್ಯಾಚುರಲಾಗಿ ಹೇಗೆ ಕೆಲಸ ಮಾಡ್ತಾ ಇದೆ, ಆ ಸತ್ವ ಗುಣಗಳು ಹೇಗೆ, ಎಲ್ಲ ಯುಗ ಇರುತ್ತೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಆಗಿರಲಿ, ಕಲಿಯುಗ ಆಗಿರಲಿ, ಅಲ್ಲಿ ದೇವ್ರದ್ದು ಶಕ್ತಿ ಬಹಳ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಇದು ಎಕ್ಸಾಮಿನೇಷನ್ ಟೈಮ್. ಸೊ ನೀವು ಎಷ್ಟು ಮಟ್ಟಿಗೆ ಪಾಠ ಕಲ್ತಿದ್ದೀರಾ ಅನ್ನೋದು ಇಲ್ಲಿ ವ್ಯಕ್ತವಾಗಿ ಪಡಿಸ್ಬೇಕು. ಹಾಗೆ ನೀವು ಈ ಧ್ಯಾನ ಸಿದ್ಧಿ ಮಾಡ್ತಾ ಹೋದರೆ ಯಾವುದೇ ಯುಗ ಆಗಿರಲಿ ನಿಮಗೆ ಯಾವುದೇ ಪ್ರಭಾವ ಇರೋದಿಲ್ಲ. ಕಲಿಯುಗದ ಒಂದಿಷ್ಟು ಪ್ರಭಾವ ನಿಮ್ಮ ಮೇಲೆ ಇರೋದಿಲ್ಲ. ಇಲ್ಲಿ ಹೆಚ್ಚಿನ ಆನಂದದಲ್ಲಿರ್ತೀರ, ಹೆಚ್ಚಿನ ಸಂತೋಷದಲ್ಲಿರ್ತೀರ, ಅರಿವು ಪ್ರಜ್ಞೆಯಲ್ಲಿರ್ತೀರ, ಮತ್ತು ಸಂತೋಷ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಸಚ್ಚಿತ್ ಆನಂದದಲ್ಲಿರ್ತೀರ. ನಿಮ್ಮ ಕಷ್ಟಗಳು ಕಮ್ಮಿ ಆಗ್ತಾ ಹೋಗ್ತವೆ. ಉನ್ನತ ಮಾರ್ಗಕ್ಕೆ ನ್ಯಾಚುರಲ್ಲಾಗಿ ನೇಚರ್ ಸಪೋರ್ಟಿಂದನೇ ನೀವು ಮೇಲೆ ಹೋಗ್ತಾ ಹೋಗ್ತೀರ.
ಜಸ್ಟ್ ನೀವು ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ನೇಚರ್ ಅದು ಮಾಡ್ತಾ ಹೋಗುತ್ತೆ ನಿಮಗೋಸ್ಕರ. ಸೊ ಹಾಗಾಗಿ ಕಲಿಯುಗ ತುಂಬಾ ಪ್ರಭಾವಶಾಲಿ, ಆದರೆ ಎಸ್ಕೇಪ್ ಆಗ್ತೀರ ಅಷ್ಟೇ. ನಿಮಗೊಂದು ಕನ್ಸೆಷನ್ ಅಷ್ಟೇ ಇದೆ. ಯಾಕಂದರೆ ನೇಚರ್ ಸಪೋರ್ಟ್, ನೇಚರ್ ಜೊತೆ ಇರೋದ್ರಿಂದ ನೇಚರ್ ವಿರುದ್ಧ ಯಾವುದೂ ಹೋಗೋಕ್ಕಾಗಲ್ಲ. ಆದರೆ ನೇಚರು ಎಷ್ಟೇ ಪ್ರಭಾವಶಾಲಿ, ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಸಹ ಲಾಸ್ ಪ್ರಕಾರ ಒಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದ, ನಿಮ್ಮಲ್ಲಿ ಋತಂಬರ ಪ್ರಜ್ಞೆ ಇರೋದ್ರಿಂದ, ಅದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಕಲಿಯುಗದ ಪ್ರಭಾವ ಇರೋದಿಲ್ಲ. ನೀವು ಎಸ್ಕೇಪ್ ಆಗ್ತೀರ, ಯಾವ ಒಂದು ಕಷ್ಟದಲ್ಲಿ ಇರೋದಿಲ್ಲ, ಸಂತೋಷದಲ್ಲಿ ಇರ್ತೀರ. ಅದಾಗಬೇಕು, ಅದು ಮಹರ್ಷಿಯ ಮುಖ್ಯ ಉದ್ದೇಶ ಆಗಿತ್ತು. ಸೊ ಅದು ಈ ಕಲಿಯುಗ ಒಂದು ಪ್ರಭಾವದಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಒಂದೊಂದು TM ಮೆಡಿಟೇಷನ್ನ ಕಲೀಲೇಬೇಕು ಅಂತ ಹೇಳ್ತೀರಲ್ಲ ಗುರುಗಳು. ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಗುಡ್ ಬಿಹೇವಿಯರ್, ನಿಮ್ಮ ಮಾತು ಕತೆ ವಿಚಾರ, ನೀವು ಏನು ಮಾತಾಡ್ತಾ ಇದ್ದೀರಾ ಅದನ್ನೇ ಕೆಲಸ ಮಾಡೋದಾಗಿರಲಿ, ಅದೇ ರೀತಿಯಾಗಿ ನೀವು ಇರೋದಾಗಿರಲಿ, ಪೂರ್ತಿ ಎಲ್ಲೂ ಒಂದು ತಪ್ಪಿಲ್ಲದೆ ಆಗ್ತಾ ಇರೋದು, ಅದು ಋತಂಬರ ಪ್ರಜ್ಞೆಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆ ಋತಂಬರ ಪ್ರಜ್ಞೆ ಯಾವಾಗ ಹೆಚ್ಚಿಗೆ ಆಗ್ತಾ ಹೋಗುತ್ತೋ ಪ್ರಕೃತಿ ಸಪೋರ್ಟ್ ನಿಮಗೆ. ಇಷ್ಟು ಧ್ಯಾನ ಮತ್ತು ಸಿದ್ಧಿಯಲ್ಲಿ ಆಗುವಂಥದ್ದು. ಸಿದ್ಧಿಯಲ್ಲಿ ನೀವು ವೈಯಕ್ತಿಕವಾಗಿ ತೋರಿಸ್ಬೇಕು, ಬಾಡಿ ಮೂಲಕ ತೋರಿಸ್ತಾ ಹೋಗ್ತೀರ. ಎಷ್ಟು ಮಟ್ಟಿಗೆ ನೀವು ಆ ವೈಬ್ರೇಷನ್ಸ್ಗಳನ್ನ, ನೇಚರ್ ವೈಬ್ರೇಷನ್ಸ್ಗಳನ್ನ ತಡ್ಕೊಳಕ್ಕಾಗುತ್ತೆ ನಿಮಗೆ ಬಾಡಿಯಲ್ಲಿ. ನಮ್ದು ಇಷ್ಟೇ ಬಾಡಿ, ಅಷ್ಟು ದೊಡ್ಡ ಶಕ್ತಿ. ಆ ಶಕ್ತಿ ನಿಮ್ಮಲ್ಲಿ ಬರಬೇಕು ಅಂತಂದರೆ ಎಷ್ಟು ಮಟ್ಟಿಗೆ ನೀವು ಅದನ್ನು ಕಲ್ಟಿವೇಟ್ ಮಾಡ್ಕೊಂಡಿದ್ದೀರ. ದಿನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಮಾತ್ರ ನರನಾಡಿಗಳು RNA DNA ಇಂದ ಆಳಕ್ಕೂ ಹೋಗುತ್ತದೆ. ಅಲ್ಲಿ ಆ ಸೂಕ್ಷ್ಮ ಪ್ರಮಾಣ ಅಣುವಲ್ಲಿ ಹೇಳ್ತಾರಲ್ಲ ಹಾಗೆ ಆ ಅಣುಗಳಲ್ಲಿ ಬದಲಾವಣೆ ಮಾಡ್ತಾ ಹೋಗುತ್ತೆ. ಆವಾಗ ನೀವು ದಿನ ಪ್ರಾಕ್ಟೀಸ್ ಮಾಡಿದಾಗ ನರನಾಡಿಗಳೆಲ್ಲ ಅದಕ್ಕೆ ಸಸ್ಟೈನ್ ಮಾಡ್ತಾ ಹೋಗೋಕ್ಕಾಗುತ್ತೆ. ಇಲ್ಲಾಂದರೆ ಒಂದೇ ಸರಿ ಪ್ರಜ್ಞೆ ಬಂತು, ಅಷ್ಟೊಂದು ಬಂತು ಅಂದರೆ ಬಿದ್ದೋಗ್ಬಿಡ್ತೀರ ನೀವು. ಸೊ ದಿನನಿತ್ಯ ಮಾಡ್ತಾ ಹೋಗ್ಬೇಕು. ಸೊ TM ಧ್ಯಾನ ಅಲ್ಲಿಗೊಂದು ತೊಗೊಂಡು ಬರುತ್ತೆ, ಸಿದ್ಧಿ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗುತ್ತೆ. ಆ ನೆಕ್ಸ್ಟ್ ಏನಿದೆ ಅದು ಪೂರ್ತಿ ಭಾವ, ಶುದ್ಧ ಭಾವ. ಅದು ಆ ಭಾವದಲ್ಲಿ ನೀವು ಏನೇ ಪೂಜೆ ಮಾಡಿ, ಏನೇ ಜಪ ಮಾಡಿ, ಏನೇ ತಪ ಮಾಡಿ, ಏನೇ ಮಾಡಿ, ಪ್ರಭಾವ 100% ಭಯಂಕರ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ಹೇಗೆ ಪ್ರತಿಯೊಂದು ಶುದ್ಧ ಭಾವದಲ್ಲಿ ಏನೇ ಮಂತ್ರೋಪಚನೆ ಆಗಿರಲಿ, ಏನೇ ಮಾಡಲಿ, ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಮಾಡ್ತಾ ಹೋಗ್ತೀರಿ, ಸರಿಯಾದ ಮಾರ್ಗದಲ್ಲಿ ಮಾಡ್ತಾ ಹೋಗ್ತೀರ, ಸರಿಯಾದ ಪ್ರಜ್ಞೆಯಲ್ಲಿ ಮಾಡ್ತಾ ಹೋಗ್ತೀರ. ಈ ಹಿಂದೆ ನೀವು ತಿಳಿಸ್ಕೊಡ್ತಾ ಇದ್ರಿ ಗುರುಗಳೇ, ಕೆಲವೊಂದು ಮಹರ್ಷಿ ಯೋಗಿಗಳು ಒಂದು ಚೈನಾ ಯುದ್ಧ ಆದಂಥ ಒಂದು ಸಂದರ್ಭದಲ್ಲಿ ಆ ಒಂದು ಯುದ್ಧನೇ ನಿಲ್ಲಿಸಿದ್ರು ಅಂತ. ಸೊ ಇದು ಹೇಗೆ ಸಾಧ್ಯ ಆಗಿತ್ತು ಯೋಗಿಗಳಿಗೆ? ಸೊ ಏನು ಮಾಡಿದ್ರಲ್ಲಿ ಸೊ ಇದು ನಿದರ್ಶನ ಇದೆಯಾ ಜಗತ್ತಿಗೆ ತಿಳಿದಿದೆ? ಯಾಕಂದ್ರೆ ಇವಾಗಲೂ ಪ್ರೆಸೆಂಟಲ್ಲಿ ಕೆಲವೊಬ್ಬರು ನಾಸ್ತಿಕರೆಲ್ಲ ಒಂದೊಂದು ಇದನ್ನು ನಾನು ನೋಡ್ತಾ ಇರ್ತೀನಿ. ನಿಮ್ಮ ಒಂದು ಮೆಡಿಟೇಷನ್, ನಿಮ್ಮ ಒಂದು ಯಾಗದಿಂದ ನಿಲ್ಲಿಸ್ಬಿಡ್ತೀರಾ ನೀವು ಯುದ್ಧನ ಅಂತ ಅದೊಂದು ಪ್ರಶ್ನೆ ಕೇಳ್ತಾರೆ. ಸೊ ಅದಕ್ಕೆ ಒಂದು ಒಳ್ಳೆ ಉತ್ತರ ನಡೆದಿದೆಯಾ? ಇದು ಹೊಸದೇನಲ್ಲ. ಯಾಕಂದರೆ ಹಿಂದಿನ ಯಜ್ಞ ಹೋಮ ಹವನಗಳು ನಡೀತಾನೆ ಇತ್ತು ವಿಶ್ವಶಾಂತಿಗೋಸ್ಕರ ಅಂತಾನೆ. ಅದೇ ರೀತಿಯಲ್ಲಿ ಅನಂತ ವಿಭೂಷಿತ ಶ್ರೀ ಬ್ರಹ್ಮಾನಂದ ಸರಸ್ವತಿಜಿಯವರು ಮತ್ತು ಮಹರ್ಷಿಜಿಯವರು ಡೆಲ್ಲಿಯಲ್ಲಿ ಒಂದು ದೊಡ್ಡದಾಗಿ ಯಜ್ಞ ಮಾಡ್ತಾರೆ. ಅವಾಗ ಇಂಡೋ ಚೈನಾ ವಾರ್ ನಡೀತಾ ಇರುತ್ತೆ. ಆವಾಗಿನ ಪ್ರಧಾನಮಂತ್ರಿಗಳು ಆವಾಗಿನ ನೋಡುವಂಥ ಭಾವನೆ ಬೇರೆ. ಅವರೇ ಬರ್ತಾರೆ ಪ್ರಧಾನಮಂತ್ರಿಗಳು ಬ್ರಹ್ಮಾನಂದ ಸರಸ್ವತಿಜಿ ಹತ್ರ. ಸೊ ಮಾತಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಈ ಯಜ್ಞ ಮಾಡೋಣ, ವಾರ್ ನಿಲ್ಲುತ್ತೆ ಅಂತ ಹೇಳ್ತಾರೆ. ಬಹಳ ದೊಡ್ಡದಾಗಿ ಬ್ರಾಹ್ಮಣರೆಲ್ಲ ಸೇರಿ ದೊಡ್ಡ ಯಜ್ಞ ಮಾಡ್ತಾರೆ. ಯಜ್ಞ ಮಾಡಿ ಸ್ವಲ್ಪ ದಿನಕ್ಕೆ ಯುದ್ಧನೇ ನಿಂತು ಹೋಗುತ್ತೆ, ಏನೋ ಒಂದು ಆಗುತ್ತೆ, ಒಟ್ಟು ಯುದ್ಧ ನಿಂತು ಹೋಗುತ್ತೆ. ಅದೇ ರೀತಿಯಲ್ಲಿ ಮಹರ್ಷಿಯವರು ಸಹ ಒಬ್ಬರು TM ಟೀಚರು, ಫಾರಿನರ್ಸ್ ಅವರು ಇಂಡಿಯಾಕ್ಕೆ ಬಂದು ಇಲ್ಲೇ ಶೃಂಗೇರಿಯಲ್ಲಿ ಮದುವೆಯಾಗಿ ಒಬ್ಬರನ್ನ ಸಂಸಾರಿಗಳಾಗಿ ಇಲ್ಲೇ ಶೃಂಗೇರಿಯಲ್ಲೇ ಮನೆ ಮಾಡಿ ಅವ್ರು ಹೇಳ್ತಾ ಇದ್ರು. ಒಂದು ಸತಿ ಇನ್ನೊಂದು ಯುದ್ಧ ನಡೀತಾ ಇತ್ತು. ಮಹರ್ಷಿಜಿಯವರು ಅವ್ರ ಕೆಲಸ ಬಿಟ್ಟು ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದು ಎಲ್ಲ ಹೇಳ್ತಾರೆ, ಯಾರೂ ನನ್ನ ಹತ್ರ ಬರಬೇಡಿ, ನನಗೊಂದು ಜಾಗ ಬೇಕು, ಅಲ್ಲ ಜಾಗಕ್ಕೆ ಹೋಗ್ತೀನಿ, 20 ದಿನ ಧ್ಯಾನ ಮಾಡ್ತೀನಿ, ಅದಾದ ಮೇಲೆ ನಾನು ಸಂದರ್ಶನ ಕೊಡ್ತೀನಿ ಅಂತ ಹೋಗ್ತಾರೆ. ಒಬ್ಬರೇ ಏಕಾಂಗಿಯಾಗಿ ಹೋಗ್ತಾರೆ, 20 ದಿನ ಧ್ಯಾನ ಮಾಡ್ತಾರೆ. ಧ್ಯಾನ ಸಿದ್ಧಿ ಮಾಡಿಬಿಟ್ಟು 21ನೇ ದಿನ ಸಂದರ್ಶನ ಕರೀತಾರೆ. ನ್ಯೂಸ್ ಪೇಪರ್ಸ್ ಬಂದು ಅವ್ರದ್ದು ಪ್ರೆಸ್ ಅವರಿಗೆಲ್ಲ ಹೇಳ್ತಾರೆ, ಯುದ್ಧ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ನೋಡ್ತಾರೆ, ಯುದ್ಧ ಕಮ್ಮಿ ಆಯಿತು. 2 ವಾರದಲ್ಲಿ ಯುದ್ಧನೇ ನಿಂತು ಹೋಗುತ್ತೆ. ಮಹರ್ಷಿಜಿರು ಅದು ಅಷ್ಟೇ ಅಲ್ಲ, World War III ನಡೀತಾ ಇತ್ತು.
ಓಕೆ. ಆಗಿನ ಕಾಲದಲ್ಲಿ. ಸೊ ಆವಾಗೂ ಸಹ ಸಿದ್ಧಿ ಮತ್ತು ಧ್ಯಾನ ಮಾಡೋರನ್ನ ಯುದ್ಧ ಎಲ್ಲಿ ನಡೀತಾ ಇತ್ತು ಆ ಬಾರ್ಡರು ಇನ್ನೇನು ಯುದ್ಧ ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಯುದ್ಧ ನಡೀತಾ ಇರೋದು ಅಂಥ ಜಾಗದಲ್ಲಿ ಹೋಗ್ಬಿಟ್ಟು ಧ್ಯಾನ ಸಿದ್ಧಿ ಮಾಡೋರನ್ನ ಕಳಿಸ್ತಾರೆ. ಅಲ್ಲಿ ಹೋಗಿ ಧ್ಯಾನ ಸಿದ್ಧಿ ಮಾಡಿ ಅಂತ ಅಂದ್ಬಿಟ್ಟು ಆಟೋಮೆಟಿಕ್ಕಾಗಿ ವರ್ಲ್ಡ್ ವಾರ್ 3 ಕಮ್ಮಿ ಆಗ್ತಾ ಹೋಗುತ್ತೆ. ವರ್ಲ್ಡ್ ವಾರ್ 3 ಶುರುನೇ ಆಗಲ್ಲ. ಇನ್ನೇನು ಶುರು ಆಗ್ಬಿಟ್ಟಿರ್ತಿರ್ತದೋ ಅಂಥ ಸಮಯದಲ್ಲೂ ಅದನ್ನು ನಿಲ್ಲಿಸ್ತಾರೆ. ಅದು ಆಗುತ್ತೆ ಅಂತ. ಅಂದರೆ ಯಜ್ಞಗಳು ಹೇಗೆ ಕೆಲಸ ಮಾಡ್ತವೆ ಅದೇ ರೀತಿಯಲ್ಲಿ ನಾವಿಲ್ಲಿ ನಮ್ಮ ಶುದ್ಧ ಭಾವದಲ್ಲಿ ಆ ನೇಚರ್ ಸಪೋರ್ಟ್ ಜೊತೆಗೆ ನೇಚರಿಗೆ ಕಮಾಂಡ್ ಕೊಡ್ತಾ ಇದ್ದೀವಿ ನಾವಲ್ಲಿ. ಅದು ಹೇಗೆ ಅದು ನೇಚರ್ ಕೆಲಸ ಮಾಡುತ್ತೆ ಅದಕ್ಕೆ ಬಿಟ್ಬಿಡ್ತೀವಿ ನಾವು. ಈ ರೀತಿಯಾಗಿ ಎಲ್ಲನೂ ನೇಚರ್ ಒಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ನೇಚರಿಗೆ ಕಮಾಂಡ್ ಕೊಡುವಂಥದ್ದು. ಅದು ನಾವು ಹೇಗೆ ರಾಜ ಆಗಬೇಕು ಅಂದರೆ ರಾಜ ಕಮಾಂಡ್ ಕೊಡ್ತಾನೆ, ಆದರೆ ಎಲ್ಲರೂ ನನ್ನ ಸೇವಕರು ಅಂತ ಅಂದ್ಕೊಳಲ್ಲ ಅವನು. ನಾನು ಸೇವಕ ಎಲ್ಲರಿಗೂ ಅಂತ ಅನ್ಕೊತಾನೆ. ಆ ಶುದ್ಧ ಭಾವದಿಂದ ಅವನು ಒಂದು ಪ್ರಜ್ಞಾಪೂರ್ವಕವಾಗಿ ಕಮಾಂಡ್ ಕೊಡ್ತಾನೆ. ಅದಾಗಬೇಕು. ಅಂದರೆ ಇಲ್ಲಿ ಸತ್ವ ಏನು ಹೇಳ್ತಾ ಇದ್ದೀನಿ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ರು ಶಂಕರಾಚಾರ್ಯರು. ಅದ್ವೈತ, ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಬುದ್ಧ ನೀನೇ ಭಗವಂತ. ಋಗ್ವೇದ ಅದು ಹೇಳೋದು ಅಹಂ ಬ್ರಹ್ಮಾಸ್ಮಿ, ನೀನೇ ಭಗವಂತ ಅಂತ. ಆದರೆ ನೀ ಭಗವಂತ ಅಂತ ಅನ್ನೋದಕ್ಕೆ ಆ ಭಗವಂತನ ಗುಣಗಳು ಇರಬೇಕಲ್ಲ, ಭಗವಂತನ ಅರ್ಥ ಮಾಡ್ಕೊಬೇಕಲ್ಲ ಭಗವಂತ ಅಂದರೆ ಏನು ಅಂತ. ಭಗವಂತನಿಗೆ ಹೇಳ್ತಾರೆ ಋಗ್ವೇದದಲ್ಲಿ ನಿರಾಕಾರ ನಿರಾಭಾವ, ಯಾವ ಭಾವನೆನೇ ಇಲ್ಲ. ನಿರಾಕಾರ, ಯಾವ ಆಕಾರದೇ ಇಲ್ಲ. ಅದನ್ನು ನಾವೇನು ಮಾಡ್ತೀವಿ, ನಮ್ಮ ಒಂದು ಎಷ್ಟು ಪ್ರಜ್ಞೆ ಇದೆಯೋ ಎಷ್ಟು ಕೌಶಲ್ಯ ಇದೆಯೋ ಅದರ ಮೇಲೆ ಒಂದು ಆಕಾರ ಕೊಡ್ತೀವಿ, ಅದಕ್ಕೆ ಒಂದು ಇದು ಮಾಡ್ತೀವಿ. ಅಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀವಿ. ಯಾಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಆಗುತ್ತೆ, ಯಾಕೆ ಹೂವು ಹಣ್ಣು ತೊಗೊಂಡೋಗ್ತೀವಿ, ಕಾಯಿ ಬಾಳೆಹಣ್ಣು ತೊಗೊಂಡೋಗ್ತೀವಿ. ತೀರ್ಥ ಅಂದರೆ ಏನು, ಮಂಗಳಾರತಿ ಅಂದರೆ ಏನು ಅಂದರೆ ದೇವಸ್ಥಾನದಲ್ಲಿ ಶಿಲೆ ಏನಿದೆ, ಯಾವ ದೇವರ ಶಿಲೆ ಇದೆ ಅದು ಶಿಲೆ ಅಷ್ಟೇ. ಯಾವಾಗ ಅದಕ್ಕೆ ಅಲಂಕಾರವೆಲ್ಲ ಮಾಡಿ ಅದಕ್ಕೆ ಮಂತ್ರೋಪದೇಶ ಹೇಳಿ ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿದ ಮೇಲೆ ಅಲ್ಲಿ ಬಂದಂತಹ ಪ್ರಜ್ಞೆ ಏನಿದೆ ಅದು ದೇವರು. ಆ ಪ್ರಜ್ಞೆ ನಿಮ್ಮ ಒಂದು ಸಣ್ಣ ಪ್ರಜ್ಞೆಗೆ ಹೋಗಬೇಕು. ಈ ದಣ್ಣದ ದೇಹದಲ್ಲಿರೋ ತಲೆ ಇಷ್ಟೇ ಇಷ್ಟು, ಅದರಲ್ಲಿ ಸಣ್ಣ ಕಣ್ಣು, ಅದರಲ್ಲಿ ಒಳಗಡೆ ತಲೆ ಮೆದುಳು ಒಳಗಡೆ ಇಷ್ಟು ಪ್ರಜ್ಞೆ, ಆ ಸಣ್ಣ ಪ್ರಜ್ಞೆಗೆ ಹೋಗಬೇಕು. ಹಾಗಾಗಿ ಮಂಗಳಾರತಿ ತೊಗೊಂಡಾಗ 2 ಕೈಯಲ್ಲಿ ತೊಗೊಳ್ಳಿ, 2 ಕೈಯಲ್ಲಿ ಫಸ್ಟ್ ಕಣ್ಣಿಗೆ ತೊಗೊಳ್ಳಿ, ಆಮೇಲೆ ತಲೆ ಹಿಂದ್ಗಡೆ ತೊಗೊಳ್ಳಿ. ಆವಾಗ ಆ ಪ್ರಜ್ಞೆ ನಿಮ್ಮ ಒಳಗಡೆ ಹೋಗುತ್ತೆ. ತೀರ್ಥನೂ ಸಹ ಅದೇ ರೀತಿಯಲ್ಲಿ. ಸೊ ಆಹಾರ ತೊಗೊಂಡಾದ್ಮೇಲೆ ಧ್ಯಾನ ಕೂತ್ಕೊಳ್ಳಿ. ಧ್ಯಾನ ಕೂತಾಗ ಆ ಪ್ರಜ್ಞೆ ಏನು ಮಂಗಳಾರತಿ ತೊಗೊಂಡಿದ್ರಿ ಆ ಪ್ರಜ್ಞೆ ಜೊತೆ ಸೇರ್ಕೊತ ಹೋಗಿ ಧ್ಯಾನದಲ್ಲಿ ನಿಮ್ಮ ಜೊತೆ ನೀವು ಸೇರ್ಕೊಳ್ಳಿ. ಮಿಕ್ಕಿದ ಆಟೋಮೆಟಿಕಾಗಿ ನೀವು ಅದ್ರ ಜೊತೆ ಸೇರ್ಕೊತೀರ. ನಿಮ್ಮ ಆಸೆಗಳು ಈಡೇರಬೇಕು. ಆವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೂ ಒಂದು ಅರ್ಥ, ದೇವರ ಹತ್ರ ಹೋಗಿ ಬಂದಿದ್ದಕ್ಕೂ ಒಂದು ಅರ್ಥ. ಒಂದು ಮೌನದಲ್ಲಿ ಹೋಗಬೇಕು, ಮೌನದಲ್ಲೇ ಅದೆಲ್ಲ ನಡೀಬೇಕು, ಮೌನದಲ್ಲೇ ಧ್ಯಾನ ನಡೀಬೇಕು. ಅದು ಮೌನದಲ್ಲಿ ಹೋಗ್ತಾ ದರ್ಶನ ಮಾಡ್ತಾ ಮೌನದಲ್ಲಿ ಆಚೆ ಬಂದು ಧ್ಯಾನ ಕೂತ್ಕೊಂಡ್ಬಿಟ್ಟು ಆಮೇಲೆ ಆಚೆ ಬಂದಾದಮೇಲೆ ಆ ಆಸೆ ಈಡೇರಬೇಕು. ಆವಾಗ ಹೋಗಿ ಬಂದಿದ್ದಕ್ಕೂ ಪೂರ್ತಿ ಒಂದು ಅರ್ಥ ಇರುತ್ತೆ. ಒಂದು ಇನ್ನೂ ಒಂದು ಕಾಯಿ ಮತ್ತು ಬಾಳೆಹಣ್ಣು ಅಥವಾ ಹೂವು ಯಾಕೆ ತೊಗೊಂಡು ಹೋಗ್ಬೇಕು? ಬಾಳೆಹಣ್ಣು ಅದರದ್ದೇ ಆದ ಸ್ವಚ್ಛತೆ ಇರುತ್ತೆ. ಅಂದರೆ ನಾವು ತಿಂದುಬಿಟ್ಟು ಬೀಜದಲ್ಲಿ ಬೆಳೆಯೋದಿಲ್ಲ, ಅದರದ್ದೇ ಆದಂಥ ಒಂದು ಫ್ಯಾಮಿಲಿ ಮಾಡ್ಕೊಂಡತ್ತೆ. ಆ ಫ್ಯಾಮಿಲಿಯೇ ನಾವು ಮತ್ತೆ ನೆಡ್ತಾ ಹೋಗ್ತೀವಿ, ಮತ್ತು ಅದು ಬೆಳೀತಾ ಹೋಗುತ್ತೆ. ಸೊ ಸ್ವಚ್ಛತೆ ಇರುತ್ತೆ. ಒಂದು ಶುದ್ಧತೆ ಒಳಗಡೆ ಇರಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಆಚೆ ಕಡೆ ಶುದ್ಧತೆ ಮಾಡ್ಕೊಂಡು ಒಳಗಡೆ ಧ್ಯಾನ ಮಾಡ್ತಾ ಒಳಗಡೆ ಶುದ್ಧತೆ ಮಾಡ್ಕೊಂಡು ಹೋಗಬೇಕು. ಒಂದು ಇನ್ನೂ ಒಂದು ಕಾಯಿ ನಮ್ಮ ಅಹಂಕಾರ, ಮುಖ್ಯವಾದದ್ದು ಅದು. ಆಯಿತಾ? ಋಗ್ವೇದ ಏನು ಹೇಳುತ್ತೆ ಅಹಂಕಾರದ ಬಗ್ಗೆ ಅಂದರೆ, ನಿಮ್ಮ ಅಹಂಕಾರ ನೀವು ಫಸ್ಟ್ ಸಾಯಿಸಿ ಆಮೇಲೆ ದೊಡ್ಡ ಅಹಂಕಾರಕ್ಕೆ ಸೇರ್ಕೊಳ್ಳಿ ಅಂತ. ಅಂದರೆ ಪ್ರಕೃತಿಯಾದ ಅದರದ್ದೇ ಆದ ಅಹಂಕಾರ ಇರುತ್ತೆ. ಆ ಅಹಂಕಾರಕ್ಕೆ ನೀವು ನಿಮ್ಮ ಅಹಂಕಾರ ತೋರಿದಿ ನೀವು ನಿಮ್ಮ ಆ ದೊಡ್ಡ ಅಹಂಕಾರಕ್ಕೆ ಸೇರಬೇಕು. ಅಂದರೆ ನಿಮ್ಮ ವಿಚಾರಗಳು ಏನು ಅಂದ್ಕೊಂಡಿದೆ ದೃಷ್ಟಿಕೋನ ಅದು ಬದಲಾಗಬೇಕು. ಅಂದರೆ ಅದು ವಿಸ್ತಾರ ಆಗಬೇಕು. ಅಂದರೆ ನಿಮ್ಮ ಪ್ರಜ್ಞೆ ಮೂಲಕ ನಿಮ್ಮ ಅಹಂಕಾರವನ್ನು ಸಾಯಿಸ್ತಾ ಹೋಗಬೇಕು. ಆ ಪ್ರಜ್ಞೆ ಎಷ್ಟು ದೊಡ್ಡದಾಗುತ್ತೋ ಆವಾಗ ನೀವು ದೊಡ್ಡ ಪ್ರಜ್ಞೆಗೆ ಸಹಿತ ಸೇರ್ಕೊತ ಹೋಗ್ತೀರ. ಸೊ ಅದು ಅಹಂಕಾರ ಒಂದು ತೆಂಗಿನಕಾಯಿ, ಅದನ್ನು ಹೊಡಿಬೇಕು ಅಂತ ಹೇಳ್ತೀವಿ. ಹೊಡೆದಾಗ ಸಾಯಿಸ್ದಂಗೆ ಅದನ್ನ ಸಾಯಿಸಿದ ಮೇಲೆ ಆ ಒಳಗಡೆ ನಿಮಗೆ ತಿಳಿ ನೀರಾಗಿರಲಿ, ಆ ಕೊಬ್ಬರಿ ಆಗಿರಲಿ, ಸಿಹಿ ಸಚ್ಚಿದಾನಂದ ಸಿಗುತ್ತೆ ಅದರಲ್ಲಿ. ಅದು ನಿಮಗೆ ಸಂತೋಷವನ್ನು ಕೊಡ್ತಾ ಹೋಗುತ್ತೆ. ಅದಾಗಬೇಕು. ಸಂತೋಷ ಸಿಗುತ್ತೆ ಯಾವಾಗ ನಿಮ್ಮ ಅಹಂಕಾರವನ್ನು ತೊರೆದಾಗ. ಅಹಂಕಾರ ತೊರಿಬೇಕಂದ್ರೆ ನಾನು ಹೇಗಿದ್ದೀನಿ, ನಾನು ಹೇಗೆ ಆಡ್ತಾ ಇದ್ದೀನಿ ಅಂತ ಅರಿವಿರಬೇಕು. ಆ ಅರಿವು ಪ್ರಜ್ಞೆಯಲ್ಲಿ ದಿನನಿತ್ಯ ಬದಲಾಗ್ತಾ ಹೋಗಬೇಕು. ಅವಾಗ ಕುಂಡಲಿನಿ ಬದಲಾಗತ್ತೆ, ಅವಾಗ ಸಿದ್ಧಿ ಆಗುತ್ತೆ, ಅವಾಗ ನೇಚರ್ ಸಪೋರ್ಟ್, ನೇಚರ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ನೇಚರಿಗೆ ಕಮಾಂಡ್ ಕೊಡುವಷ್ಟು ನಿಮ್ಮಲ್ಲಿ ಶಕ್ತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ
ಆ ಒಂದೇ ಒಂದು ಸಣ್ಣ ಚಿತ್ರ, ಒಂದು ಫೋಟೋ ಚೆನ್ನಾಗಿ ಹೇಳುತ್ತೆ. ಅಂದರೆ ವಿಷ್ಣು ಮಲ್ಕೊಂಡಿದ್ದಾನೆ. ಹೇಗೆ ಮಲ್ಕೊಂಡಿದ್ದಾನೆ ಅಂದರೆ ತಲೆ ಮೇಲಿದೆ, ದೇಹ ರೆಸ್ಟಲ್ಲಿದೆ, ಆಯಿತಾ. ನೆಕ್ಸ್ಟ್ ಬ್ರಹ್ಮ ಯಾವ್ದ್ರ ಮೇಲೆ ಕೂತಿದ್ದಾನೆ? ಬ್ರಹ್ಮ ಕಮಲ ಮೇಲೆ ಕೂತಿದ್ದಾನೆ. ಬ್ರಹ್ಮ ಕಮಲ ಯಾವುದಕ್ಕೆ ಕನೆಕ್ಟ್ ಆಗಿದೆ? ವಿಷ್ಣುವಿನ ಹೊಕ್ಕಳಿಗೆ. ಅಂದರೆ ಅಲ್ಲಿ ಏನು ಹೇಳಬೇಕಂತ ಆ ಚಿತ್ರನ ಏನು ಹೇಳ್ತಾ ಇದೆ ಅಂದರೆ, ಹೇಗೆ ಆಗಿನ ಕಾಲದಲ್ಲಿ ಈ ಬ್ರಹ್ಮಾಂಡ ನೋಡಿದ್ರು, ಆ ಬ್ರಹ್ಮಾಂಡ ನೋಡಿ ಜನರಿಗೆ ಅರ್ಥ ಮಾಡಿಸ್ಬೇಕಲ್ಲ, ಅದನ್ನು ಹೇಗೆ ಮಾಡಬೇಕು ಚಿತ್ರನ ಮೂಲಕ ಅವರ ಕೌಶಲ್ಯ ತೋರಿಸ್ತಿದ್ರು. ಈಗಿನ ಕಾಲದಲ್ಲಿ ಅದನ್ನು ಹೋಲಿಸ್ಕೊಂಡ್ರೆ ಸೈಂಟಿಸ್ಟ್ಗಳು ಆ ಸ್ಯಾಟಲೈಟ್ಗಳೆಲ್ಲ ಕಳಿಸಿದ್ರಲ್ಲ, ಅವು ಗ್ಯಾಲಕ್ಸಿ, ಈ ಥರ ಗ್ಯಾಲಕ್ಸಿಗಳಿದೆ, ಇಷ್ಟೊಂದು ಗ್ಯಾಲಕ್ಸಿಗಳಿದೆ. ಗ್ಯಾಲಕ್ಸಿಗಿಂತ ಮುಂಚೆ ಹೋದರೆ ಬರೀ ನಕ್ಷತ್ರಗಳಿದ್ದಾವೆ, ಅನ್ಆರ್ಡರ್ಲಿ ಆಗಿ ನಕ್ಷತ್ರ ಇದೆ. ಆ ಅನ್ಆರ್ಡರ್ಲಿ ನಕ್ಷತ್ರಗಳನ್ನ ಆರ್ಡ್ರಲ್ಲಿ ತೊಗೊಂಬರ್ತಾ ಇದೆ. ಆರ್ಡ್ರಲ್ಲಿ ಒಂದು ಆಕಾರ ಕೊಡ್ತಾ ಇದೆ. ಆ ಆಕಾರ ಹೇಗಿದೆ ಅಂದರೆ ಒಂದು ಹೂವಿನ ಆಕಾರದಲ್ಲಿದೆ. ಪ್ರತಿಯೊಂದು ನಕ್ಷತ್ರ ಒಂದು ಹೂವಿನ ಆಕಾರದಲ್ಲಿ ಬರ್ತಾ ಹೋಗುತ್ತೆ. ನಮ್ಮದು ಭೂಮಂಡಲ ಆಗಿರಲಿ, ನಮ್ಮ ನಕ್ಷತ್ರಗಳಾಗಿರಲಿ, ನಮ್ಮ ಸೂರ್ಯ ಸುತ್ತ ನಕ್ಷತ್ರ ಆಗಿರಲಿ, ಅದನ್ನು ಒಂದು ಸುತ್ತ ಒಂದು ರೌಂಡು, ಒಂದು ಆ ಹೂವಿನ ಆಕಾರದಲ್ಲಿ ರೌಂಡಲ್ಲಿ ಆ ರೀತಿಯಾಗಿದೆ. ಸೊ ಅದನ್ನು ಹಿಂದಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಆ ಬ್ರಹ್ಮಾಂಡ ಹೇಗಿದೆ ಅಂದರೆ ಒಂದು ಹೂವಿನ ಆಕಾರದಲ್ಲಿದೆ. ಹಾಗೆ ಪ್ರಕೃತಿನೂ ಒಂದೊಂದು ನೇಚರ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಯಾರು ಮಾಡಿದ್ದಾನೆ ಅವನೊಂದು ಗುರ್ತು ಕಂಡುಹಿಡಿಬೇಕಂದ್ರೆ ಅವನು ಯಾವ ರೀತಿಯಲ್ಲಿ ಮಾಡಿದ್ದಾನೆ ಅಂತ ನೋಡ್ತಾ ಹೋಗಿ ಅವನ ಬಗ್ಗೆ ನಿಮಗೆ ತಿಳಿತಾ ಹೋಗುತ್ತೆ. ಸುಮಾರು ಜನ ಧ್ಯಾನ ಕಲಿತಕ್ಕೆ ಬಂದವರು ಭಗವಂತನ ದರ್ಶನ ಆಗಬೇಕು, ಭಗವಂತನ ಇದು ಆಗಬೇಕು, ಭಗವಂತನ ಕಂಡ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ಭಗವಂತನ ದರ್ಶನ ಆಗಬೇಕು ಅಂದರೆ ನೀವು ಅವನು ಹುಡ್ಕೋದು ಬೇಕಾಗಿಲ್ಲ, ಅವನೇ ನಿಮ್ಮ ಹತ್ರ ಬರ್ತಾನೆ. ಯಾವಾಗ ನೀವು ಎಷ್ಟು ಪ್ರೀತಿಯಿಂದ, ಎಷ್ಟು ಒಳ್ಳೆ ನಡವಳಿಕೆಯಿಂದ ನೀವು ನಿಮ್ಮ ಕೌಶಲ್ಯವನ್ನು ತೋರಿಸ್ತೀರ. ಹೇಗೆ ಒಂದು ಚಿತ್ರಣ ನೇಚರ್ಗಿಂತ ಚೆನ್ನಾಗಿ ಒಂದು ಪೇಂಟಿಂಗೇ ಚೆನ್ನಾಗಿದೆ ಅಂತ ಜನ ಯಾವಾಗ ಮಾತಾಡ್ತಾ ಹೋಗ್ತಾರೋ ಆವಾಗ ಭಗವಂತನಿಗೂ ಕೇಳಿಸ್ಬೇಕು. ಅದು ಏನಪ್ಪ ಅಷ್ಟೊಂದು ಜನ ಯಾರೋ ಒಬ್ಬ ಪೇಂಟರ್ ಬಗ್ಗೆ ಇಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರೆ, ನನ್ನ ನೇಚರ್ಗಿಂತ ಅವ್ನ ಪೇಂಟಿಂಗೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹೋಗಿ ನೋಡೇ ಬಿಡೋಣ ಅಂತಡಿ ಅಂತ ಅವನಿಗೆ ಅನಿಸ್ಬೇಕು. ಆವಾಗ ಅವ್ನು ಬರ್ತಾನೆ. ಹಾಗೆ ನಿಮ್ಮ ಒಂದು ನಡವಳಿಕೆ, ನಿಮ್ಮ ಒಂದು ಸರ್ವಿಸ್ ಎಷ್ಟು ಚೆನ್ನಾಗಿದೆ, ನಿಮ್ಮ ಒಂದು ಭಾವ ಎಷ್ಟು ಚೆನ್ನಾಗಿದೆ ಅಂತ ಜನಕ್ಕೆ ಗೊತ್ತಾಗ್ತಾ ಹೋದಾಗ, ಜನರ ಮಾತಿನಲ್ಲಿ ಬೆಳೀತಾ ಹೋದಾಗ ಅದು ಭಗವಂತನಿಗೆ ಮುಟ್ಟುತ್ತೆ. ಆವಾಗ ಅವನಿಗೆ ಅನಿಸುತ್ತೆ, ತಡಿಯಪ್ಪ ಹೋಗಿ ನೋಡ್ಕೊಂಡು ಬರೋಣ ಅಂತ. ಆವಾಗ ಅವನೇ ಬರ್ತಾನೆ. ನೀವು ಹುಡ್ಕೋದು ಬೇಕಾಗಿಲ್ಲ. ಎಲ್ಲ ಕಡೆ ಜಗತ್ತಿನಲ್ಲಿ ಭಗವಂತ ಎಲ್ಲಿದ್ದಾನೆ ಅಂತ ಹುಡ್ಕೋದೇ ಬೇಕಾಗಿಲ್ಲ, ಅವನೇ ಬರ್ತಾನೆ. ಆ ರೀತಿಯಾಗಿ ಆಗಬೇಕು. ಆವಾಗ ಅದು ಎಲ್ಲರಿಗೂ ಖುಷಿ ಕೊಡುತ್ತೆ, ಎಲ್ಲರಿಗೂ ಸೇವೆ ಕೊಡುತ್ತೆ, ಎಲ್ಲರೂ ಸಂತೋಷವಾಗಿರ್ತಾರೆ. ಅದಾಗಬೇಕು. ಹೂವು ಅದನ್ನು ಪ್ರತಿಬಿಂಬ. ಆ ಹೂವಿನ ವಾಸನೆ ತಗೊಂಡಾಗ ಹೇಗೆ ಒಂದು ಕ್ಷಣ ಒಂದು ಪಾರಿಜಾತ ಆಗಿರ್ಬೋದು, ಒಂದು ಮಲ್ಲಿಗೆ ಆಗಿರ್ಬೋದು, ಒಂದು ಸಂಪಿಗೆ ಆಗಿರ್ಬೋದು, ಒಂದು ಕ್ಷಣ ವಾಸನೆ ತಗೊಂಡಾಗ ನೀವು ಎಲ್ಲನೂ ಮರ್ತೋಗ್ಬಿಡ್ತೀರ. ಆ ವಾಸನೆಯೇ ನೀವಾಗ್ಬಿಟ್ಟಿರ್ತೀರ. ಎಲ್ಲ ಚಿಂತೆ ಬಿಟ್ಟು ಮರ್ತೋಗ್ಬಿಡುತ್ತೆ. ಒಂದು ಸೆಕೆಂಡಲ್ಲಿ ಆ ವಾಸನೆ ತೊಗೊಂಡ್ಕೊಳ್ಳಿ ಎಲ್ಲನೂ ಹೋಗ್ಬಿಡುತ್ತೆ. ಸಡನ್ನಾಗಿ ಆ ವಾಸನೆಯೇ ನೀವಾಗ್ಬಿಟ್ಟಿರ್ತೀರ. ಅಂದರೆ ಆ ಸೃಷ್ಟಿಕರ್ತನ ಸೃಷ್ಟಿ ಹೇಗಿತ್ತು ಅಂದರೆ, ಅದು ತೊಗೊಂಡಾಗೆಲ್ಲ ಒಂದು ಒಳ್ಳೆ ಭಾವ ಬರಲಿ, ಒಂದು ಒಳ್ಳೆ ಸಂತೋಷ ಬರಲಿ ಮುಖದಲ್ಲಿ, ಎಲ್ಲ ಬಂಧ ಮುಕ್ತನಾಗಲಿ ಅಂತ ಅನ್ನೋ ಒಂದು ಭಾವ ಇತ್ತು ಒಂದರಲ್ಲಿ. ಸೊ ಅದೇ ರೀತಿಯಲ್ಲಿ ನೀವು ಒಂದು ಸೃಷ್ಟಿ ಮಾಡ್ತಾ ಹೋಗ್ತೀರಾ. ಆ ಸೃಷ್ಟಿಯ ಭಾವ ಹೇಗಿರಬೇಕಂದ್ರೆ, ಅದನ್ನು ಯಾರ್ಯಾರು ಸೇವೆ ಮಾಡ್ತಾರೆ, ಸೇವಿಸ್ತಾ ಹೋಗ್ತಾರೆ, ಅವ್ರಿಗೂ ಖುಷಿ ಸಂತೋಷ ಸಿಗಬೇಕು.